ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟ್ಟಿಂಗ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಇದರ ಡಿಸೈನ್ ಬಂದು ಈ ರೀತಿ ಇದೆ. ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೀವು ಈಸಿಯಾಗಿ ಮನೆಯಲ್ಲೇ ನಿಮ್ಮ ಬ್ಲೌಸಸ್ನ ಕಟ್ ಮಾಡಿಕೊಂಡು ಹೊಲ್ಕೊಳ್ಬೋದು. ನಾನಿವತ್ತು ಕಟ್ಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಮೊದಲಿಗೆ ತೋಳನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಮೆಜರ್ಮೆಂಟ್ ಎಲ್ಲ ಮಾಡಿ ಹೇಗೆ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ನಾನು ಇವಾಗ ಕಟ್ ಮಾಡೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಅಳತೆ ಬ್ಲೌಸಿಂದ ಎಷ್ಟು ಅಳತೆಗೆ ನಮಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀತಿ ಅಂದರೆ ನಿಮಗೆ ಈಸಿ ಆಗುತ್ತೆ ಫ್ರೆಂಡ್ಸ್. 80 ಸೆಂಟಿಮೀಟರ್ ಲೈನಿಂಗ್ನಲ್ಲಿ ನಾವು ತೋಳಿಗೆ ಎಷ್ಟು ಬೇಕೋ ಅಷ್ಟನ್ನು ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ತಗೊಂಡು ಆಮೇಲೆ ಅದಕ್ಕೆ ಶೇಪನ್ನು ಕೊಟ್ಟು ಕಟ್ ಮಾಡ್ಕೊಳ್ಬೇಕು. ನಾನು ಇದನ್ನು 10.5 ಇಂಚಿಗೆ ತೊಗೊಂಡಿದ್ದೀನಿ. ಹಾಗೆ ಕೆಳಗಡೆ 3.5 ಇಂಚ್ ಡೌನಿಂಗ್ನ ಕೊಡ್ತಾ ಇದ್ದೀನಿ. 3.5 ಇಂಚ್ ಡೌನಿಂಗ್ ಕೊಟ್ಟರೆ ನಿಮಗೆ ಬ್ಲೌಸು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ತೋಳು ರಿಂಕಲ್ಸ್ ಎಲ್ಲ ಬರೋದಿಲ್ಲ. ಈ ರೀತಿ, ಯಾಕಂದರೆ ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನನ್ನು ಕೊಟ್ಕೊಳ್ಬೇಕಾಗುತ್ತೆ. ಇದು ನನ್ನ ಆರ್ಮೋಲ್ ಸೈಜ್ ಎಷ್ಟಿತ್ತು ಅಷ್ಟೇ ಕರೆಕ್ಟಾಗಿದೆ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಯನ್ನು ಮಾರ್ಜಿನ್ಗೋಸ್ಕರ ಕೊಟ್ಕೋಬೇಕಾಗುತ್ತೆ. ಹೀಗಾಗಿ ನಾನು ಇದು ಎಲ್ಲಿ ನಂದು ಆರ್ಮೋಲ್ ಸೈಜ್ ಬರ್ತಾಯಿತ್ತು ಅಲ್ಲಿಂದನೇ ಶೇಪ್ ಕೊಟ್ಟಿದ್ದೀನಿ. ಮಾರ್ಜಿನಿಗೆ ಮಾತ್ರ ಸ್ಟ್ರೇಟಾಗಿ ನಾವು ಒಂದು ಲೈನನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನಿವಾಗ ನಿಮಗೆ ಮಾರ್ಜಿನ್ ಹೇಗೆ ನಾವು ಇದ್ರ ಜೊತೆ ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದೇನು ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತಲ್ಲ, ಇಲ್ಲೇ ಅದನ್ನು ಮಾರ್ಜಿನ್ಗೋಸ್ಕರ ಅಟ್ಯಾಚ್ ಮಾಡ್ಕೊಂಡ್ಬಿಡಬೇಕು. ಈ ರೀತಿ ನಾನು 3 ಇಂಚಿನಷ್ಟು ತೊಗೊಂಡಿದ್ದೀನಿ. ಇವಾಗ ಅದನ್ನು ಬೇರೆ ಪಡಿಸಿ ಮುಂಭಾಗದ ಶೇಪನ್ನು ನಾವು ತಗೊಳ್ಬೇಕಾಗುತ್ತೆ. ಇವಾಗ ಬ್ಲೌಸ್ ಮುಂಭಾಗ ಮತ್ತು ಹಿಂಭಾಗವನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಮಗೆ ಮಾರ್ಜಿನ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಳತೆ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಇವಾಗ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹಿಂಭಾಗಕ್ಕೆ ನಾನು 15.5 ಇಂಚನ್ನು ತೊಗೊಂಡಿದ್ದೀನಿ. ಮುಂಭಾಗಕ್ಕೆ 1 ಇಂಚ್ ಎಕ್ಸ್ಟ್ರಾವನ್ನು ತಗೊಂಡು ಇದನ್ನು ಮಡ್ಚ್ಕೊಂಡ್ಬಿಡಬೇಕು. ಇದೇನು ಮುಂಭಾಗಕ್ಕೆ ಏನು ಎಕ್ಸ್ಟ್ರಾ ಬಟ್ಟೆ ಬರ್ತಾ ಇರುತ್ತೋ ಅದನ್ನ ಕಟ್ ಮಾಡಿ ಮೊದಲಿಗೆ ತೆಗೆದುಬಿಡೋಣ, ಇಲ್ಲಾಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಅಳತೆ ಮಾಡಿ ತೆಗೆದುಬಿಡಬೇಕು ಎಕ್ಸ್ಟ್ರಾ ಬಟ್ಟೆಯನ್ನು. ತುಂಬ ಈಸಿ ಫ್ರೆಂಡ್ಸ್ ಇದು ಈ ರೀತಿ ವರ್ಕ್ ಮಾಡಿರೋ ಬ್ಲೌಸಸ್ನ ಹೊಲಿಯೋದು. ಯಾಕಂದರೆ ಅವರೇ ಎಲ್ಲ ನೆಕ್ ರೆಡಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ನಾವು ಲೈನಿಂಗ್ ಒಂದು ಕಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಟು
ಹೊಲಿತಾ ಹೋದರೆ ಆಯಿತು. ತುಂಬ ಈಸಿ, ಅಂದರೆ ಈ ಥರ ವರ್ಕ್ ಮಾಡಿಸೋದೇ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗ ಈ ರೀತಿ ಮಡಿಕೆ ಹಾಕ್ಕೊಂಡು ಮೆಜರ್ಮೆಂಟನ್ನು ಮಾಡ್ತಾ ಮಾರ್ಕನ್ನು ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ನಮಗೆ ಮುಂಭಾಗ ಹಿಂಭಾಗ ಕರೆಕ್ಟಾಗಿ ಬರ್ತಾಯಿದೆಯೋ ಇಲ್ಲೋ ಅಂತ ಒಂದೆರಡು ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಇವಾಗ ಮಾರ್ಕ್ ಮಾಡ್ತಾ ಹೋಗೋಣ. ಅದು ನಾವೇನು ಎಂಬ್ರಾಯ್ಡ್ರಿ ಮಾಡಿಸಿರ್ತೀವಲ್ಲ ಅದರಲ್ಲಿ ಅಳತೆಯನ್ನು ನೋಡ್ಕೋಬೇಕು. ನೆಕ್ ವಿಡ್ತ್ ಎಷ್ಟು ಬಂದಿದೆ ಅಂತ ಅದ್ರ ಪ್ರಕಾರ ನಾವು ಇಲ್ಲಿಗೆ ಕೊಡಬೇಕಾಗುತ್ತೆ. ಇದರ ನೆಕ್ ವಿಡ್ತ್ ಬಂದು 8 ಬಂದಿದೆ. ಹಾಗಾಗಿ ನಾವು 4 ಇಂಚನ್ನು, ಅದರ ಅರ್ಧ ಭಾಗ 4 ಇಂಚನ್ನು ನೆಕ್ ವಿಡ್ತ್ ಕೊಡ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಹೊಲಿಯುವಾಗ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಅದು 3 ಇಂಚು ನಾನು ಭುಜದ ಒಂದು ಅಳತೆಯನ್ನು ಕೊಡ್ತಾಯಿದ್ದೀನಿ. ಹಾಗೆ ನಾನು ಮುಂಭಾಗಕ್ಕೆ ನಾರ್ಮಲ್ ನೆಕ್ ಇಟ್ಕೊಳ್ಳೋದ್ರಿಂದ 7 ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಇವಾಗ ಇದಕ್ಕೆ ಶೇಪ್ ಕೊಡ್ತಾಯಿದ್ದೀನಿ. ಹಾಗೆ ಆರ್ಮೋಲನ್ನು ನಾವು ನಾರ್ಮಲ್ ನೆಕ್ ಇದ್ದಾಗ 6 ಇಂಚಿಗೆ ಇಟ್ಕೊಳ್ತೀವಿ ಫ್ರೆಂಡ್ಸ್ ನಾವು. ಆದರೆ ಈ ರೀತಿ ಬೋಟ್ ನೆಕ್ ಬಂದಾಗ, ಹಿಂದ್ಗಡೆ ಬೋಟ್ ನೆಕ್ ಬಂದಾಗ ನಾವು ಇದನ್ನ 7 ಇಂಚಿನಂತಲೇ ಇಟ್ಕೊಳ್ಬೇಕು. ಈಗ ನಾರ್ಮಲ್ ಇದ್ದಾಗ ಈ ರೀತಿ ಬಾಕ್ಸನ್ನು ಹಾಕ್ಕೊಳ್ತೀವಿ. ಆದರೆ ಬೋಟ್ ನೆಕ್ ಬಂದಾಗ 1 ಇಂಚ್ ಎಕ್ಸ್ಟ್ರಾವನ್ನು ತೊಗೊಂಡು 7 ಇಂಚಿನಂತೆ ಮಾರ್ಕ್ ಮಾಡಿಕೊಂಡು ಕಂಕಳಿಗೆ ಶೇಪ್ ಕೊಟ್ಕೋಬೇಕು. ಮೂಲೆಯಿಂದ 1.5 ಇಂಚಿನಂತೆ ಹಿಂಭಾಗದ ಆರ್ಮೋಲ್ ಶೇಪನ್ನು ಕೊಡ್ತೀವಿ. ಹಾಗೆ 1 ಇಂಚಿನಂತೆ ಏನು ಮಾರ್ಕ್ ಮಾಡ್ತೇವಲ್ಲ ಫ್ರೆಂಡ್ಸ್, ಅದು ಮುಂಭಾಗದ ಶೇಪ್ ಆಗಿರುತ್ತೆ. ಈ ರೀತಿ ನಾನು ಯಾವ ರೀತಿ ಫ್ರೀ ಹ್ಯಾಂಡಲ್ಲಿ ಶೇಪ್ ಕೊಡ್ತಾ ಇದ್ದೀನೋ ಆ ರೀತಿ ಶೇಪ್ ಕೊಟ್ಕೊಳ್ಳಿ. ಇವಾಗ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಹಿಂಭಾಗದಲ್ಲಿ ಬೋಟ್ ನೆಕ್ ಇದ್ದು ಮುಂಭಾಗದಲ್ಲಿ ನೀವು ನಾರ್ಮಲ್ ನೆಕ್ಕನ್ನು ಮಾಡ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನೀವು ಏನು ಭಯ ಪಡ್ದೇ ಹಿಂದ್ಗಡೆ 4 ಇಂಚಿನಂತೆ ಬೋಟ್ ನೆಕ್ ಇದ್ರೂ ನೀವು ಮುಂದ್ಗಡೆ 4 ಇಂಚಿಟ್ಟು ಈ ರೀತಿ ಶೇಪನ್ನು ಕೊಟ್ಕೋಬೋದು. ನಾನು ಯಾವ ರೀತಿ ಶೇಪ್ ಕೊಡ್ತಾಯಿದ್ದೀನಿ ಆ ರೀತಿ ಶೇಪ್ ಕೊಟ್ಕೊಳ್ಳಿ, ಅಂದರೆ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋದಿಲ್ಲ. ಬ್ರಾಡ್ ಆಗಿಬಿಡುತ್ತೇನೋ ಅಂತ ಭಯ ಅನಿಸೋದು ಬೇಡ, ಯಾಕಂದರೆ ಇದು ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಕಟ್ ಮಾಡೋಣ ಫ್ರೆಂಡ್ಸ್. ಇದನ್ನು ಮೊದಲಿಗೆ ಕ್ರಾಸ್ ಪಟ್ಟಿಯನ್ನು ನೀಟಾಗಿ ಕಟ್ ಮಾಡ್ತಾ ಹೋಗೋಣ. ಈ ರೀತಿ ಹಾಗೆ ಈಗ ಆರ್ಮೋಲನ್ನು ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹಿಂಭಾಗದ ಒಂದು ಏನು ಶೇಪ್ ಹಾಕಿರ್ತೇವಲ್ಲ 1.5 ಇಂಚಿನಂತೆ ಅದನ್ನು ಮಾತ್ರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಮುಂಭಾಗದ ನೆಕ್ಕನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಬರೋ ರೀತಿ ನೋಡಿಕೊಂಡು ಇದು ಮೇಲಿನ ಒಂದು ಭುಜವನ್ನು ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂಭಾಗಕ್ಕೆ ನಾನು ಯಾವುದೇ ರೀತಿಯ ಮಾರ್ಕನ್ನು ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಶೇಪನ್ನು ಕೊಡ್ತಾ ಇಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲಿ ನೆಕ್ ಶೇಪ್ ಇರೋದರಿಂದ ಎಂಬ್ರಾಯ್ಡ್ರಿ ವರ್ಕಲ್ಲಿ ಅದನ್ನೇ ಇಟ್ಟು ನಾನು ಇದಕ್ಕೆ ಶೇಪನ್ನು ಕೊಡ್ತಾ ಹೋಗ್ತೀನಿ. ಇವಾಗ ಮೇನ್ ಫ್ಯಾಬ್ರಿಕನ್ನು ಯಾವ ರೀತಿ ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಅದು ಮಿಡ್ಲ್ ಬರ್ತಾಯಿದ್ರೆ ಇದು ಲೈನಿಂಗ್ ಬಟ್ಟೆನೂ ಸಹ ಮಿಡ್ಲ್ ಬರೋ ಥರನೇ ನೋಡಿಕೊಂಡು ಅದ್ರ ಮೇಲಿಟ್ಟು ಕಟ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ಏನು ಒಂಥರ ಭಯ ಪಡೋ ಅಂಥ ಏನು ಇದು ಇರಲ್ಲ. ಇದರಲ್ಲಿ ಈ ರೀತಿ ಕಟ್ ಮಾಡ್ಕೊಂಬಿಡಿ.
ಇವಾಗ ಹಿಂಭಾಗದ ಒಂದು ಕಟಿಂಗನ್ನು ಸಹ ನಾವು ಮಾಡ್ಕೊಳ್ಳೋಣ. ಇದು ಈ ರೀತಿ ಅದ್ರ ಮೇಲೆ ಮಿಡ್ಲ್ ಬರೋ ಥರ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಅದನ್ನು ಸಹ ನಾವು ಕಟ್ ಮಾಡ್ಕೋಬೇಕು. ಈ ರೀತಿ ತುಂಬ ಈಸಿ ಅಲ್ವಾ ಫ್ರೆಂಡ್ಸ್ ಇದು. ನೀವು ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಫುಲ್ ಈಸಿ ಇದೆ ಇದು ಅಂಥೇಳಿ. ಇವಾಗ ಮುಂಭಾಗದ ಶೇಪನ್ನು ನಾವು ಮೊದಲಿಗೆ ತಗೊಂಡು ಆಮೇಲೆ ಅದನ್ನ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಯಾವತ್ತೂ ಮರಿಬಾರ್ದು ಫ್ರೆಂಡ್ಸ್, ಯಾಕಂದರೆ ಇದನ್ನ ಕಟ್ ಮಾಡಲಿಲ್ಲ ಅಂದರೆ ಪುಗ್ಗೆ ಬಂದುಬಿಡುತ್ತೆ ಆರ್ಮೋಲಲ್ಲಿ. ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ನೆನಪಿಟ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿದಾದಮೇಲೆ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಮೊದಲಿಗೆ ಈ ಬಾರ್ಡ್ರನ್ನ ತಗೊಂಬಿಡೋಣ ಫ್ರೆಂಡ್ಸ್, ಯಾಕಂದರೆ ಈ ಬಾರ್ಡ್ರ್ ಅವಶ್ಯಕತೆ ಇಲ್ಲ ನಮಗೆ. ಹಾಗಾಗಿ ಈ ಬಾರ್ಡ್ರನ್ನ ತಗೊಂಡು ನೀವು ಬೆಲ್ಟ್ ಆದರೂ ಮಾಡ್ಕೋಬೋದು. ನಾನು ಬೆಲ್ಟ್ ಮಾಡ್ಕೊಳ್ತಾ ಇಲ್ಲ, ಅದನ್ನ ಹಾಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಮಗೆ ಬೆಲ್ಟ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡಿ ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ನಾನು ಮುಂದಿನ ವಿಡಿಯೋದಲ್ಲಿ ಬೆಲ್ಟ್ ಯಾವ ರೀತಿ, ಸ್ಯಾರಿ ಬೆಲ್ಟ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವು ದಯವಿಟ್ಟು ಈ ಸ್ಯಾರಿ ಬೆಲ್ಟ್ ಬೇಕಂತ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಮೇಲೆ ಒಂದು ಸಣ್ಣ ಲೈಕ್ ಕೊಡಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಬರೋದನ್ನು ನಾವು ತಗೊಂಬಿಡೋಣ. ಇದು ಯಾಕಂದರೆ ಇದು ಕ್ರಾಸ್ ಬಟ್ಟೆಗೆ ಬೇಕಾಗುತ್ತೆ ಫ್ರೆಂಡ್ಸ್ ಇದು. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಸಹ ನಾವು ತಗೊಂಬಿಡೋಣ. ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಬಿಡಿ. ಇವಾಗ ಕ್ರಾಸ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಏನು ಲೈನಿಂಗಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಇದ್ರ ಮೇಲೆ ಇಟ್ಟು ಇದು ಯಾವ ರೀತಿ ಇರುತ್ತೋ ಅದೇ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಸಿಂಪಲ್ ಇದು. ನೀಟಾಗಿ ಕಟ್ ಮಾಡ್ತಾ ಬರೋಣ. ಈ ರೀತಿ ಇವಾಗ ಮತ್ತೊಂದು ಕ್ರಾಸ್ ಪಟ್ಟಿಯನ್ನು ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು. ಇದು ಇಂಪಾರ್ಟೆಂಟ್ ಟಿಪ್ಸ್ ಇದು. ಈ ರೀತಿ ನಾವು ಕ್ರಾಸ್ ಪಟ್ಟಿಯನ್ನು ನೀವು ಇನ್ನೂ 2 ಎಕ್ಸ್ಟ್ರಾ ಹಾಕಿದ್ರೂ ತೊಂದರೆ ಇಲ್ಲ. ಯಾಕಂದರೆ ನೀವು ಎಷ್ಟು ದಪ್ಪವಾಗಿ ಕ್ರಾಸ್ ಪಟ್ಟಿಯನ್ನು ಕೊಡ್ತೀರೋ ಅಷ್ಟು ಬ್ಲೌಸ್ ಬಾಳಿಕೆ ಬರುತ್ತೆ, ಹಾಗೆ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಕಪ್ಸ್ ಎಲ್ಲ ಕರೆಕ್ಟ್ ಕುತ್ಕೊಳ್ಳುತ್ತೆ. ಈ ರೀತಿ ನಾವು ಕ್ರಾಸ್ ಪಟ್ಟಿಯನ್ನು ದಪ್ಪಾಗಿ ಹಾಕಿದರೆ, ಈಗ ನೀವು ಇದರಲ್ಲಿ ನಿಮಗೆ ಲೈನಿಂಗ್ ಬಟ್ಟೆಯಲ್ಲಿ ಅಕಸ್ಮಾತ್ ಬಟ್ಟೆ ಉಳಿದಿಲ್ಲ ಅಂತಂದರೆ ಯಾವುದಾದ್ರು ಕಾಟನ್ ಬಟ್ಟೆ ಇರುತ್ತಲ್ಲ ಫ್ರೆಂಡ್ಸ್, ನೀವು ಅದರಲ್ಲಿ ಕ್ರಾಸ್ ಪಟ್ಟಿಯನ್ನು ಕಟ್ ಮಾಡಿಕೊಂಡು ನೀವು ಅದನ್ನು ಒಳಗೆ ಹಾಕಿ ಕ್ರಾಸ್ ಪಟ್ಟಿಯನ್ನು ಕೊಟ್ಟರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ಬ್ಲೌಸು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ಎಷ್ಟು ದಪ್ಪನಾಗಿ ಕ್ರಾಸ್ ಪಟ್ಟಿ ಕೊಡ್ತೀರೋ ಅಷ್ಟು ಕಪ್ಸ್ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇವಾಗ ಈ ಉಳಿದಿರೋ ಎಕ್ಸ್ಟ್ರಾ ಬಟ್ಟೆನ ನಾನು ಇದು ಹುಕ್ಸ್ ಪಟ್ಟಿಗೆ ಹಾಗೆ ಕಾಜು ಪಟ್ಟಿಗೆ ಕೊಟ್ಕೊಳ್ತೀನಿ. ಬೆನ್ ಪಟ್ಟಿಗೆ ಬೇಕಾಗುತ್ತೆ. 80 ಸೆಂಟಿಮೀಟರ್ ಲೈನಿಂಗ್ ಇದ್ದರೆ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದು ಒಂದು ನೀವು ಎಷ್ಟೇ ದಪ್ಪ ಇದ್ರೂ ಅಂದರೆ 32 ಇಂಚು 40 ಇಂಚಿನ ಬ್ಲೌಸು ಇವಕ್ಕೆಲ್ಲಕ್ಕೂ 80 ಸೆಂಟಿಮೀಟ್ರ್ ಆದರೆ ಸಾಕು. ಅದಕ್ಕಿಂತ ಮೇಲೆ ಇದ್ದರೆ 1 ಮೀಟರ್ ಲೈನಿಂಗ್ ಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ಒಂದು ಸೈಡ್ ಕಟ್ಟಿ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಅಂದರೆ
ಎಲ್ಲ ಒಂದೊಂದು ಪೀಸು ತುಂಬ ಇಂಪಾರ್ಟೆಂಟ್ ಇರುತ್ತೆ ಬ್ಲೌಸ್ನಲ್ಲಿ. ಹಾಗಾಗಿ ಯಾವುದು ಆಚೆ ಈಚೆ ಆಗಬಾರ್ದಂದ್ರೆ ಈ ರೀತಿ ಬ್ಯಾಕ್ ನೆಕ್ಕಿನ ಒಂದು ಫೋಟೋವನ್ನು ತೊಗೊಂಡಿದ್ದೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇರಲಿ. ಬಾಯ್ ಫ್ರೆಂಡ್ಸ್, ಬಾಯ್.